ನಮಸ್ಕಾರ ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ನಿಮಗೆ ಸುಸ್ವಾಗತವನ್ನು ಕೋರಲು ಬಯಸ್ತೇನೆ. ಸತ್ಯವೇದದಲ್ಲಿ ಒಂದು ಚರ್ಚೆ, ಇಂಥ ಕಾರ್ಯಕ್ರಮ ಯಾತಕ್ಕೆ ಬೇಕು ಎಂಬತಕ್ಕಂಥ ಒಂದು ಪ್ರಶ್ನೆಗೆ ಎಲ್ಲ ಪುಸ್ತಕದಲ್ಲೂ ಇರತಕ್ಕಂಥ ವಿಷಯಗಳು ನಮಗೆ ಗೊತ್ತಿರಬೇಕು. ಏಕೆಂದರೆ ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ಅಂಥ ವಾಕ್ಯ ನಮ್ಮೆಲ್ಲರಿಗೂ ಗೊತ್ತಿರಬೇಕು. ಬರೀ ಬೋಧಕರಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಗೊತ್ತಿರಬೇಕು. ಬನ್ನಿ ನಮ್ಮ ಅತಿಥಿಗಳನ್ನು ಸ್ವಾಗತ ಮಾಡೋಣ. ನಮಸ್ಕಾರ ಬೋಧಕರಾದ ಮುರಳಿ ಅವರೇ. ನಮಸ್ಕಾರ. ನಮಸ್ಕಾರ ಬೋಧಕರಾದ ಪೀಠ. ನಮಸ್ಕಾರ ಪಾಸ್ಟರ್ ಡೆನಿಸ್ ಅವರೇ. ಇವತ್ತು ನಾವು ತೀತನಿಗೆ ಮತ್ತು ಫಿಲೋಮಿನ ಪುಸ್ತಕಕ್ಕೆ ಹೋಗುವ ಮುನ್ನ 2 ತಿಮೋತಿ 2ನೇ ಅಧ್ಯಾಯ 16ನೇ ವಚನದಲ್ಲಿ ಇರ್ತಕ್ಕಂಥ ತುಂಬ ಮುಖ್ಯವಾಗಿರ್ತಕ್ಕಂಥ ಅಂಶದ ಬಗ್ಗೆ ಸ್ವಲ್ಪ ಮಾತನಾಡಿ ಆನಂತರ ತೀತನಿಗೆ ಹೋಗ್ತಕ್ಕಂಥದ್ದು. ಬೋಧಕರಾದ ಪೀಟರ್ ಅವರೇ ಹೇಳಿ. ಈ ಪತ್ರಿಕೆಯನ್ನು ಪೌಲನು ತಿಮೋತಿಯನಿಗೆ ಬರೆಯುವಾಗ ತಿಮೋತಿಯನು ತನ್ನ ವೈಯಕ್ತಿಕವಾದಂಥ ಸ್ವಭಾವದಲ್ಲಿ ಹಾಗೂ ಆತನಿಗಿರ್ತಕ್ಕಂಥ ಒಂದು ರೂಢಿಯಲ್ಲಿ ಆತನು ಸ್ವಲ್ಪ ಸಮಾಧಾನದ ವ್ಯಕ್ತಿ ಅಂತ ತೋರಿ ಬರ್ತದೆ. ಹೀಗಾಗಿ ತಿಮೋತಿ ಅಂತೀರಾ? ತಿಮೋತಿ. ಆದ್ದರಿಂದ ತಿಮೋತಿಯನನ್ನು ಹುರಿದುಂಬಿಸಿ ಆತನಿಗೆ ಉತ್ತೇಜನ ಕೊಟ್ಟು ಆತನನ್ನು ಎಚ್ಚರಿಸಿ ಈ ವಾಕ್ಯಗಳ ಧ್ಯಾನವನ್ನು ಹೆಚ್ಚಾಗಿ ಮಾಡುತ್ತಾ ವಾಕ್ಯಗಳ ಬಗ್ಗೆ ಸಾರಿ ಹೇಳುತ್ತಾ ವಾಕ್ಯಗಳು ಎಲ್ಲರಲ್ಲಿಯೂ ಅವು ನೆಲೆಗೊಂಡು ಇದ್ದರೆ ಹೇಗೆ ಅವರು ಅಂದು ಪ್ರಬಲವಾಗಿ ಬೋಧನೆ ಮಾಡುತ್ತಿರುವ ಇತರ ಸುಳ್ಳು ಬೋಧಕರನ್ನು ಎದುರಿಸ್ಬೋದು, ಸೈತಾನನನ್ನು ಎದುರಿಸ್ಬೋದು ಮತ್ತು ಕ್ರಿಸ್ತನ ಮೂಲಕ ಅವರಿಗೆ ದೊರೆತ ರಕ್ಷಣೆಯ ಬಗ್ಗೆ ಹೇಗೆ ಅಭಿಮಾನದಿಂದ ಜೀವಿಸ್ಬೋದು ಮತ್ತು ಹೇಗೆ ಸನ್ಮಾರ್ಗದಲ್ಲಿ ಅವರು ನಡೀಬಹುದು ಅನ್ನೋದನ್ನು ಅವರಲ್ಲಿ ಸ್ಥಿರಗೊಳಿಸುವುದಕ್ಕಾಗಿ ಈ ವಾಕ್ಯವನ್ನು ನಮಗಾಗಿ ತಿಮೋತಿಯನು ಬರೆದಿದ್ದಾನಂತ ನಮಗೆ ಅನಿಸುತ್ತೆ. ತಿಮೋತಿ 2 ತಿಮೋತಿ 3:16 ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ ಖಂಡನೆಗೂ ತಿದ್ದುಪಾಟಿಗೂ ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಆದ್ದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು ಅಂತ. ಸೊ ದೇವರ ವಾಕ್ಯ ಬಹಳ ಪ್ರಾಮುಖ್ಯವಾದಂಥದ್ದು. ಯಾವುದೇ ಭಕ್ತ ಅವುಗಳನ್ನು ತಮ್ಮಲ್ಲಿಟ್ಟುಕೊಂಡು ಎಂಥ ಕೆಲಸವನ್ನು ಅದು ಮಾಡ್ಬೋದು ಅನ್ನೋದನ್ನು ಆತನು ತಿಳ್ಕೊಂಡಿರಬೇಕು. ಬೋಧಕರೇ, ಒಂದು ಪ್ರಾಕ್ಟಿಕಲ್ ಕ್ವೆಶ್ಚನ್ ಅಂತ ಹೇಳ್ತೀವಲ್ಲ, ನಾವು ಈ ಕಾಲದ ಒಂದು ಕಾಲಕ್ಕೆ ಅನ್ವಯಿಸ್ತಕ್ಕಂಥ ಒಂದು ಪ್ರಶ್ನೆಯನ್ನು ನಿಮ್ಮನ್ನು ಕೇಳಬೇಕು ಅಂತ. ಈಗ ತಿಮೋತಿ ಅಷ್ಟಾಗಿ ಪ್ರಚಲಿತವಾಗಿ ಪ್ರಸಂಗ ಮಾಡ್ತಾ ಇರಲಿಲ್ಲ. ಮೇ ಬಿ ಪ್ರಾಬಬ್ಲಿ ಅವರು ಸ್ವಲ್ಪ ಟಿಮಿಡ್ ಅಂತ ನಾವು ಹೇಳ್ತೀವಿ. ಆ ರೀತಿಯಾಗಿ ಸ್ವಲ್ಪ ಗಂಭೀರ ಸ್ವಭಾವದವರು ಅಂತ ಹೇಳ್ಬೋದಾಗಿತ್ತು. ಆದರೆ ಈಗಿನ ಕಾಲದಲ್ಲಿ ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ಅಥವಾ ಸ್ವಲ್ಪ ಪ್ರಚಲಿತವಾಗಿ ಕಾರ್ಯಗಳನ್ನು ತಿಳಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅಪಾರ್ಥ ಮಾಡ್ಕೊಂಡ್ಬಿಡ್ತಾರಲ್ಲ, ಆ ರೀತಿ ಮಾಡಿದ್ರೆ. ಇಲ್ಲಿ 2 ಕಡೆಗೆ ನಾವು ಎಚ್ಚರದಿಂದಿರಬೇಕು. ಒಂದು, ಯವನಸ್ಥರು ತಮ್ಮನ್ನು ತಾವು ತರಬೇತಿಗೊಳಿಸ್ಕೊಳ್ಬೇಕು. ಯಾವುದನ್ನು ಕೂಡ ಅತಿಯಾಗಿ ಮಾಡುವಂಥದ್ದು ಜನರೂಢಿಯಲ್ಲಿ ಇಲ್ಲದಕ್ಕಿಂತ ಅತಿಯಾಗಿ ಮಾಡುವಂಥದ್ದು ಜನರಿಗೆ ತಪ್ಪು ಕಲ್ಪನೆಯನ್ನು ಕೊಡ್ಬೋದು. ಆ ಒಂದು ಸಾಮಾನ್ಯ ತಿಳುವಳಿಕೆ ಏನಂತೀವಿ ನಾವು, ಕಾಮನ್ ಸೆನ್ಸ್, ಅದನ್ನು ನಾವು ಉಪಯೋಗಿಸ್ಕೊಳ್ಬೇಕು. ಒಂದು. ಎರಡನೇದು, ನಮ್ಮ ಕರ್ತವ್ಯದಲ್ಲಿ ಭಾಳ ಹಿಂದೆಯೂ ನಾವು ಉಳಿದಿರಬಾರ್ದು. ಹೀಗಾಗುವಾಗ ಜನರ ಒಂದು ತಪ್ಪಾರ್ಥಕ್ಕೆ ನಾವು ಪಾತ್ರರಾಗ್ತೇವೆ. ಇಲ್ಲ, ನಾನು ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ, ಈಗ ನಾವು ಎಷ್ಟೋ ಸಂಸ್ಥೆಗಳನ್ನು ನೋಡ್ತಾ ಇದ್ದೀವಿ. ಬೇರೆ ಸಂಸ್ಥೆನವರು, ಬೇರೆ ನಮ್ಮ ಸಂಸ್ಥೆಯ ಸಹೋದರರು ತುಂಬ ಪ್ರಚಲಿತವಾಗಿ ಪ್ರಸಂಗ ಮಾಡಿ ಇದ್ದದ್ದನ್ನು ಇದ್ದಂಗೆ ಹೇಳ್ತಕ್ಕಂಥ ಒಂದು ಸ್ವಭಾವ. ಈಗ ನಾವು ಕೂಡ ಅವರ ಹಂತಕ್ಕೆ ಬರಬೇಕು ಅಂದರೆ ಕೆಲವು ಸಂದರ್ಭಗಳಲ್ಲಿ ನಮ್ಮನ್ನು ಅಪಾರ್ಥ ಮಾಡ್ಕೊಳ್ತಕ್ಕಂಥ ಸಂದರ್ಭಗಳು ಇರ್ತವೆ. ಅದಕ್ಕೆ ನಾನು ನನ್ನ ಅನುಭವದಲ್ಲಿ ಆ ಪ್ರಶ್ನೆಯನ್ನು ಕೇಳಿದೆ. ಬೋಧಕರೇ ಮುರಳಿ ಅವರೇ, ನೀವೇನಾದರೂ ಅದಕ್ಕೆ ಸೇರಿಸ್ತೀರಾ? ನಮಗೆ ಇರುವಂಥ ಅಧಿಕಾರ ವಾಕ್ಯದ ಅಧಿಕಾರದಿಂದ ಮಾತಾಡ್ತಿದ್ದೇವೆ.
ನಮಗೆ ಕೊಟ್ಟಿರುವಂಥ ಸ್ಥಾನಮಾನ ಲೋಕದವರು ಕೊಟ್ಟಿಲ್ಲ. ದೇವರಿಂದ ಬಂದಿರುವಂಥ ಈ ಕರೆಗೆ ನಾವು ಹೋಗೊಟ್ಟು ಈ ಒಂದು ಬೋಧಕ ಸೇವೆಗೆ ಇಳಿದಿದ್ದೇವೆ. ಯವನಸ್ಥನಾದರೂ ಸರಿಯೇ, ವೃದ್ಧನಾದರೂ ಸರಿಯೇ, ವಾಕ್ಯವನ್ನು ಗಂಭೀರವಾಗಿ ಸಾರುವಂಥದ್ದು, ಯಾವುದೇ ಒಂದು ನಾಚಿಕೆಗೆ ಒಳಪಡಬಾರದೆಂಬುದಾಗಿ 2 ತಿಮೋತಿ 1ನೇ ಅಧ್ಯಾಯ 12-16ನೇ ವಚನದಲ್ಲಿ ಇದನ್ನು ನಾವು ನೋಡ್ತೇವೆ. ಈಗಿನ ಒಂದು ಸನ್ನಿವೇಶದಲ್ಲಿ ಎಲ್ಲ ಕಾಲಕ್ಕೂ ಅದಕ್ಕೆ ಈ ಒಂದು ಪತ್ರಿಕೆಯು ಸಹ ಪ್ರತ್ಯೇಕವಾಗಿ ಯವನಸ್ಥನಾದಂಥ ತಿಮೋತಿಗೆ ಬರೆದಿದೆ. ಇವತ್ತು ಅನೇಕ ಬೋಧಕರು ಯವನಸ್ಥರಾಗಿದ್ದಾರೆ, ವೃದ್ಧರು ಸಹ ಒಂದು ಕಾಲದಲ್ಲಿ ಯವನಸ್ಥರಾಗಿದ್ದರು. ಇದು ತರಬೇತಿಯ ಸಮಯ. ಆ ತರಬೇತಿಯ ಸಮಯದಲ್ಲಿ ಅವರು ತೆಗೆದುಕೊಳ್ಬೇಕಾದಂಥ ಎಲ್ಲ ಕ್ರಮಗಳನ್ನು ತೆಗೆದುಕೊಂಡಾಗ ನಿಧಾನವಾಗಿ ಆ ಹಣ್ಣು ಪಕ್ವವಾಗಿ ಫಲಿಸುವಾಗ ಖಂಡಿತವಾಗಿಯೂ ಇಗೋ ಇಲ್ಲಿ ಒಬ್ಬ ಬೋಧಕನು, ಇಗೋ ಅಲ್ಲಿ ಒಬ್ಬ ಒಳ್ಳೆಯ ದೇವರ ಪ್ರಚಾರಗಾರನು ಎಂಬುದಾಗಿ ತಿಳಿಯಲ್ಪಡಿಸ್ತಾನೆ. ಆಮೇಲೆ ಇನ್ನೊಂದು ವಿಷಯವನ್ನು ತುಂಬ ಮುಖ್ಯವಾಗಿರ್ತಕ್ಕಂಥ ಅಂಶ, ಕೊನೆಯ ಕಾಲದಲ್ಲಿ ನಡಲಿಕ್ಕಿರ್ತಕ್ಕಂಥ ಘಟನೆಗಳ ಬಗ್ಗೆ ಈ 2ನೇ ತಿಮೋತಿಯಲ್ಲಿ ಇರ್ತಕ್ಕಂಥ ವಿಷಯವನ್ನು ಸ್ವಲ್ಪ 3:1-5 ವಚನದಲ್ಲಿ ನಾವು ಇದನ್ನು ಸ್ಪಷ್ಟವಾಗಿ ನೋಡ್ತೇವೆ. ತಿಮೋತಿಯನ್ನು ಈ ಬಗ್ಗೆ ಎಚ್ಚರಿಕೆಯಾಗಿರಬೇಕಾಗಿತ್ತು ಮತ್ತು ಸಭಿಕರನ್ನು ಎಚ್ಚರಗೊಳಿಸಬೇಕಾಗಿತ್ತು. ಈ ರೀತಿ ಕೊನೆಯ ಕಾಲದಲ್ಲಿ ಆಗ್ತದೆ ಅಂತ ಬರೀತಾನೆ. ಕಡೇ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವವೆಂಬುದನ್ನು ತಿಳಿದುಕೋ. ಮನುಷ್ಯರು ಸ್ವಾರ್ಥ ಚಿಂತಕರು, ಹಣದ ಆಸೆಯವರು, ಬಡಾಯಿ ಕೊಚ್ಚುವವರು, ಅಹಂಕಾರಿಗಳು, ದೂಷಕರು, ತಂದೆ ತಾಯಿಗಳಿಗೆ ಅವಿಧೇಯರು, ಉಪಕಾರ ನೆನೆಸದವರು, ದೇವ ಭಯವಿಲ್ಲದವರು, ಮಮತೆ ಇಲ್ಲದವರು, ಸಮಾಧಾನವಾಗದವರು, ಚಾಡಿ ಹೇಳುವವರು, ದಮೆ ಇಲ್ಲದವರು, ಜಾಗೃತಿ ಉಳ್ಳವರು, ಒಳ್ಳೆಯದನ್ನು ಪ್ರೀತಿಸದವರು, ದ್ರೋಹಿಗಳು, ದುಡುಕಿನವರು, ಉಬ್ಬಿಕೊಂಡವರು, ದೇವರನ್ನು ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವವರು, ಭಕ್ತಿಯ ವೇಷವಿದ್ದು ಭಕ್ತಿಯ ಬಲ ಬೇಡವೆನ್ನುವವರು ಆಗಿರ್ತಾರೆ ಅಂತ ಹೇಳ್ತಾರೆ. ಸೊ ಇದು ವಾಕ್ಯಗಳು ತಮ್ಮಷ್ಟಕ್ಕೆ ತಾವೇ ವಿವರಣೆಯನ್ನು ನೀಡ್ತದೆ. ಆದ್ದರಿಂದ ಬೋಧಕರಾದಂಥವರು ಇವುಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಹೇಗೆ ನಮ್ಮವರು ಎಚ್ಚರದಿಂದ ಇರಬೇಕು ಅನ್ನೋದನ್ನು ನಾವು ವಾಕ್ಯದ ಆಧಾರದಿಂದ ಹೇಳ್ಕೊಡ್ಬೇಕಾಗ್ತದೆ. ಇಂಥವರ ಸಹವಾಸವನ್ನು ಸಹ ಮಾಡಬಾರ್ದು ಎಂಬುದಾಗಿದೆ. ಇಂಥವ್ರ ಸಹವಾಸವೂ ಸಹ ನಿಮಗೆ ಬೇಡ ಎಂಬುದಾಗಿ ಕೊನೆಯಲ್ಲಿ ಇದೆಲ್ಲ ಆ ಲಿಸ್ಟನ್ನು ಕೊಟ್ಟು, ಆ ಪಟ್ಟಿಯನ್ನು ಕೊಟ್ಟು, ಇಂಥವರ ಸಹವಾಸವನ್ನು ಮಾಡದಿರು ತಿಮೋತಿಯೇ ಎಂಬುದಾಗಿ ಹೇಳೋದನ್ನು ನೋಡ್ತೇವೆ. ಅಂಥ ಸಭಿಕರಿದ್ದರೂ ಸರಿ ಅವ್ರ ಹತ್ರ ನಾವು ಸೇರಬಾರ್ದು. ಇದು ಒಂದು ಬಹಳ ಸೂಕ್ಷ್ಮವಾದಂಥ ವಿಷಯ. ನಾವು ನಮ್ಮ ಗ್ರಹಿಕೆಗೆ ಮೀರಿದ್ದು ಅಂತ ನಮಗೆ ಅರ್ಥವಾಗ್ತದೆ. ಯಾಕೆಂದರೆ ಎಲ್ಲ ಕಡೆಗೂ ಇಂಥವ್ರನ್ನೇ ನಾವೀಗ ಕಾಣ್ತಾ ಇದ್ದೇವೆ. ಅವರನ್ನು ಬಿಟ್ಟು ಓಡಿ ಹೋಗ್ಲಿಕ್ಕೂ ಆಗದು. ಇಲ್ಲ, ನಾನು ಕೇಳಿದ್ದಕ್ಕೆ ಅದೇ ಅರ್ಥ. ಏಕೆಂದರೆ ಈಗ ನಮ್ಮ ಸಭೆಯಲ್ಲಿ ಆ ರೀತಿ ನನ್ನ ಸಭೆಯಲ್ಲಿ ಒಂದು 2-3 ಜನ ಇದ್ದಾರೆ ಅಂತ ಉದಾಹರಣೆಗೆ ಇಟ್ಕೊಳ್ಳೋಣ ಅಂದರೆ ನಾವು ಏನು ಮಾಡೋಕ್ಕಲ್ಲ. ಅವ್ರು ಹಿರಿಕರಾಗಿರ್ಬೋದು ಅಥವಾ ತುಂಬ ಮುಖ್ಯವಾಗಿರ್ತಕ್ಕಂಥ ಒಂದು ಪಾತ್ರವನ್ನು ವಹಿಸಿರ್ಬೋದು ಆ ಸಭೆಯನ್ನು ಬೆಳೆಸೋದಕ್ಕೆ ಬೋಧಕರೇ. ಸೊ ಆದ್ದರಿಂದ ಏನು ಮಾಡಬೇಕು, ಈಗ ಅವರನ್ನು ಇನ್ನೊಂದು ಸ್ಥಳದಲ್ಲಿ ತಿಮೋತಿಯನ್ನು ಏನು ಹೇಳ್ತಾನೆ ಅಂದರೆ, ಪ್ರೀತಿಯಿಂದ ನೀನು ಅವರನ್ನು ತಿದ್ದಿ ಸರಿಪಡಿಸು ಅಂತ ಹೇಳ್ತಾನೆ. ಧನ್ಯವಾದ. ಕೊನೆಯ ಭಾಗ ಒಂದು ಸಣ್ಣ ವಿರಾಮಕ್ಕೆ ಸಮಯವಾಗಿದೆ. ವಿರಾಮದ ನಂತರ ನಿಮ್ಮನ್ನು ಭೇಟಿಯಾಗ್ತದೆ. ವೆಲ್ಕಮ್ ಬ್ಯಾಕ್ ಪ್ರಿಯ ವೀಕ್ಷಕರೇ. ತೀತನ ಪುಸ್ತಕದಲ್ಲಿ ಏನಿದೆ ಅಂತ ನಿಮಗೆ ಗೊತ್ತಾ? ಅದು ಯಾರಿಗಾಗಿ ಬರೆದಿರೋದು ನಿಮಗೆ ಗೊತ್ತಾ? ದಿಢೀರಂತ ಕೇಳ್ಬಿಟ್ರಲ್ಲ, ನಮ್ಗೆ ಹೆಂಗೆ ಗೊತ್ತಿರ್ಬೇಕು, ಸ್ವಲ್ಪ ಓದಬೇಕು ಅಂತ ಯೋಚನೆ ಮಾಡ್ತಿರ್ಬೋದು ನೀವು. ಆ ಒಂದು ಉದ್ದೇಶದಿಂದ ಮಾತ್ರ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಬನ್ನಿ, ತೀತನ ಪುಸ್ತಕದಲ್ಲಿ ಏನಿದೆ ಅಂತ ಬೋಧಕರನ್ನ ಕೇಳೋಣ. ಬೋಧಕರು ಹೇಳಿ, ಪರಿಚಯ ಮಾಡಿಕೊಡಿ. ತೀತನು ಪೌಲನ ಒಬ್ಬ ಆಪ್ತ ಸ್ನೇಹಿತ. ಬರೀ ಪೌಲನಿಗೆ ಮಾತ್ರವಲ್ಲ, ಇನ್ನಿತರ ಶಿಷ್ಯರಿಗೂ ಕೂಡ ಆತನು ಸ್ನೇಹಿತ ಅಂತ ನೋಡ್ತೇವೆ. ಈತನು ಒಬ್ಬ ಅನ್ಯ ಮತಸ್ಥ. ಸುವಾರ್ತೆಯನ್ನು ಇವರ ಮೂಲಕ ಕೇಳಿ ಯೇಸು ಕ್ರಿಸ್ತರನ್ನು ರಕ್ಷಕನನ್ನಾಗಿ ತೆಗೆದುಕೊಂಡು ಬಹಳ ಉತ್ಸಾಹದಿಂದ ಆತನನ್ನು ಹಿಂಬಾಲಿಸಿ ನಡೆದಂಥವನು. ಇವನಿಗೆ ಪ್ರೀತಿಯಿಂದ ಬರೆದಂಥ ಈ ಪತ್ರಿಕೆ ತೀತನ ಮೂಲಕ ತನಗೂ ಮತ್ತು ಇತರರಿಗೂ ಅನುಕೂಲವಾಗಬೇಕು ಅನ್ನುವಂಥ ವಿಷಯಗಳನ್ನು ಈ ಪತ್ರಿಕೆಯಲ್ಲಿ ಬರೆದಿದ್ದಾನೆ. ಈ ಒಂದು ಬರವಣಿಗೆಗಳು ಇವತ್ತಿನ ಎಲ್ಲ ಕ್ರೈಸ್ತರಿಗೂ ಅನ್ವಯವಾಗ್ತವೆ. 2 ವಿಷಯಗಳು ನಮ್ಮ ಗಮನಕ್ಕೆ ಬರಬೇಕಿಲ್ಲಿ.
ಅನೇಕ ಸಾರಿ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನಂಬಿಕೆಯಿಂದಲೇ ರಕ್ಷಣೆ ಹೊಂದೇವೆ ಅಂತ ಹೇಳಿದ್ದನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ. ಆತನು ಒಬ್ಬರ ವರ್ತನೆಯ ಬಗ್ಗೆ, ಅವರ ಸದ್ಗುಣದ ಬಗ್ಗೆ ಈತನೇನು ಹೇಳೋದಿಲ್ಲ ಪೌಲನು ಅಂತ. ಯಾಕೋಬನು ಒಂದು ಕಡೆಗೆ ನಾವು ಕ್ರೈಸ್ತರೆಂದರೆ ಸದ್ಗುಣಿಗಳು ಆಗಿರಬೇಕು ಅಂತ ಹೇಳ್ತಾನೆ. ಇಲ್ಲಿ ಯಾಕೋಬನಿಗೂ ಪೌಲನಿಗೂ ಬರವಣಿಗೆಯಲ್ಲಾಗಲಿ ಜೀವನದ ರೂಢಿಯಲ್ಲಾಗಲಿ ವಿರೋಧ ಇಲ್ಲ. ಇಬ್ಬರೂ ಒಂದನ್ನೇ ಹೇಳ್ತಾ ಇದ್ದಾರೆ. ಆದರೆ ಯಾವ ಜನರಿಗೆ ಹೇಗೆ ಬೇಕಾಗಿತ್ತು ಹಾಗೆ ಹೇಳಿದ್ದು ಇಲ್ಲಿ ಸಾಬೀತಾಗ್ತದೆ. ಪೌಲನೇ ತೀತನಿಗೆ ನೀನು ಸದ್ಗುಣಿಯಾಗಿ ಇರೋದಲ್ಲದೆ ಇತರರನ್ನೂ ಕೂಡ ನೀವು ಸದ್ಗುಣಕ್ಕೆ ಪ್ರೇರೇಪಿಸಬೇಕು ಅಂತ ಹೇಳ್ತಾನೆ. ಈ ಅಂಶವನ್ನು ಒಂದು ವಾಕ್ಯವನ್ನು ಓದಿ ನಾವು ಮುಂದೆ ಹೋಗೋಣ. 1ನೇ ಅಧ್ಯಾಯ 5ನೇ ವಚನ. ನೀನು ಕ್ರೇತ ದ್ವೀಪದಲ್ಲಿ ಇನ್ನೂ ಕ್ರಮಕ್ಕೆ ಬಾರದಿರುವ ಕಾರ್ಯಗಳನ್ನು ಕ್ರಮಪಡಿಸಿ ಪಟ್ಟಣಗಳಲ್ಲೂ ಸಭೆ ಹಿರಿಯರನ್ನು ನೇಮಿಸಬೇಕೆಂದು ನಾನು ನಿಮಗೆ ಅಪ್ಪಣೆ ಕೊಟ್ಟು ನಿನ್ನನ್ನು ಅಲ್ಲೇ ಬಿಟ್ಟು ಬಂದೆನಲ್ಲ ಅಂತ ಹೇಳ್ತಾನೆ. ಕ್ರಮವಾಗಿ ಇರಬೇಕು ಅಂತ. ಆಮೇಲೆ 3ನೇ ಅಧ್ಯಾಯ 8ನೇ ವಚನದಲ್ಲಿ ದೇವರಲ್ಲಿ ನಂಬಿಕೆ ಇಟ್ಟಿರುವವರು ಸತ್ಕ್ರಿಯೆಗಳನ್ನು ಮಾಡುವುದರಲ್ಲಿ ಜಾಗರೂಕರಾಗಿರುವಂತೆ ನೀನು ಈ ಎಲ್ಲ ಮಾತುಗಳನ್ನು ದೃಢವಾಗಿ ಹೇಳಬೇಕೆಂದು ಅಪೇಕ್ಷಿಸುತ್ತೇನೆ ಅಂತ ಹೇಳ್ತಾರೆ. ಸೊ ಯಾರು ನಿಜವಾದ ನಂಬಿಕೆಯನ್ನು ಹೊಂದಿ ರಕ್ಷಣೆ ಪಡೆದಿರ್ತಾರೋ, ಪಾತ್ರರಾಗಿರ್ತಾರೋ, ಅವರು ಸದ್ಗುಣಿಗಳಾಗಿ ಆತ್ಮನ ಬಲದಿಂದ ಮುಂದೆ ಬರೀತಾರೆ. ಸೊ ಆರಂಭಿಸಿರ್ತಕ್ಕಂಥ ಒಳ್ಳೆಯ ಕಾರ್ಯವನ್ನು ಅದನ್ನು ಒಳ್ಳೆ ರೀತಿಯಲ್ಲಿ ಮುಂದುವರಿಸಬೇಕು ಎಂಬತಕ್ಕಂಥದ್ದೇ ಈ ತೀತನ ಪುಸ್ತಕದ ತುಂಬ ಮುಖ್ಯವಾಗಿರ್ತಕ್ಕಂಥ ಸಾರಾಂಶ. ನಿಮ್ಮ ಅನಿಸಿಕೆ? ಇಲ್ಲಿ ತೀತನ ವಿಚಾರದಲ್ಲಿ ಗಮನಿಸುವಾಗ ಒಬ್ಬ ಅನ್ಯ ವ್ಯಕ್ತಿ ಪೌಲನ ಸಂಗಡ ಆತನು ಒಂದು ಒಳ್ಳೆಯ ಸ್ನೇಹಿತನೂ ಆಗಿದ್ದ, ಅವನ ಕಷ್ಟ ಸುಖಗಳಲ್ಲಿ ಇದ್ದಂಥ ವ್ಯಕ್ತಿ ಎಂಬುದಾಗಿ ನೋಡ್ತೇವೆ. ಮತ್ತು ಅನೇಕ ಸಾರಿ ಪೌಲನು ಸೆರೆಯಲ್ಲಿರುವಾಗ ಈತನೇ ಒಬ್ಬ ಮೆಸೆಂಜರ್, ದೂತನಾಗಿದ್ದ. ಏನಾದರೂ ಪೌಲನು ಒಂದೊಂದು ಸಭೆಗೆ ಏನಾದರೂ ಒಂದು ಪತ್ರವನ್ನು ಕೊಂಡೊಯ್ಬೇಕಾದ್ರೆ ಕೆಲವಾರು ಪತ್ರಗಳನ್ನು, ಸುಮಾರು 14 ಪತ್ರಗಳಿವೆ ಪೌಲನು ಬರೆದಂಥ ಪತ್ರಿಕೆಗಳಲ್ಲಿ. ಅನೇಕ ಪತ್ರಗಳನ್ನು ಈತನೇ ಕೊಂಡೊಯ್ದು ಅದನ್ನು ಒಬ್ಬ ಪೋಸ್ಟ್ಮ್ಯಾನ್ ರೀತಿಯಲ್ಲಿ, ಅಂಚೆಯವನ ರೀತಿಯಲ್ಲಿ ಡೆಲಿವರಿ ಮಾಡಿ ಅಲ್ಲಿ ಹೋಗಿ ತಲುಪಿಸಿ ಪೌಲನ ಒಂದು ಶಾರೀರಿಕವಾದಂಥ ಒಂದು ಚಿಂತಾಜನಕವಾದಂಥ ಸ್ಥಿತಿಯನ್ನೆಲ್ಲ ಅವ್ರಿಗೆ ತಿಳಿಸಿ ಪ್ರಾರ್ಥನೆಗೆ ಅವರನ್ನು ಪ್ರೇರೇಪಿಸ್ತಿದೆ ಎಂಬುದಾಗಿ ಸಹ ನೋಡ್ತೇವೆ. ಮತ್ತು ಇನ್ನೂ ಒಂದು ವಿಚಾರದಲ್ಲಿ ನಾವು ನೋಡುವಾಗ ಈ ಒಂದು ಸಭೆ ಎಂಬ ಸಂಸ್ಥೆ ಮತ್ತು ಆ ಸಭೆಯಲ್ಲಿ ಶಿಸ್ತು, ಚರ್ಚ್ ಆರ್ಗನೈಸೇಷನ್ ಆ್ಯಂಡ್ ಡಿಸಿಪ್ಲಿನ್ ಎನ್ನುವಂಥದ್ದನ್ನು ಉದ್ದೇಶಿಸಿ ಈ ತೀತನಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ನಮಗೆ ತಿಳಿಸುವುದನ್ನು ನೋಡ್ತೇವೆ. ಎಲ್ಲ ವಿಚಾರದಲ್ಲಿಯೂ ಶಿಸ್ತಿರಬೇಕು ಮತ್ತು ಸಭೆಯ ಒಂದು ವ್ಯವಸ್ಥೆಯಲ್ಲಿಯೂ ಸಹ ಶಿಸ್ತಿರಬೇಕು ಎಂಬುದನ್ನು ಆತನು ಒಂದು ವಾಕ್ಯದಲ್ಲಿ ನಮಗೆ ಉಲ್ಲೇಖಿಸಿ ಇಲ್ಲಿ ಹೇಳುವುದನ್ನು ನೋಡ್ತೇವೆ. ಈ ತೀತನು 1ನೇ ಅಧ್ಯಾಯ 10 ಮತ್ತು 11, 12ರಿಂದ 14 ನಾವು ನೋಡುವಾಗ ಇಲ್ಲಿ ಭಾಳ ಚೆನ್ನಾಗಿ ನಮಗೆ ಆತನು ಹೇಳುವುದನ್ನು ನೋಡ್ತೇವೆ. ಅನೇಕರು ಬರೀ ಮಾತಿನವರಾಗಿಯೂ ಮೋಸಗಾರರಾಗಿಯೂ ಇದ್ದು ಅಧಿಕಾರಕ್ಕೆ ಒಳಗಾದವರಾಗಿದ್ದಾರೆ. ಇನ್ನೂ ಕೆಲವರು ತಮ್ಮದೇ ಆದಂಥ ಸುಳ್ಳು ಪ್ರಸಂಗಗಳನ್ನು ಮಾಡ್ತಿದ್ದಾರೆ, ಸುಳ್ಳು ಪ್ರವಾದನೆಗಳನ್ನು ಮಾಡ್ತಿದ್ದಾರೆ, ಸಭೆಯನ್ನು ಒಡಿತಿದ್ದಾರೆ ಮತ್ತು ಈ ಕುಟುಂಬಗಳನ್ನೇ ಎರಡೆರಡಾಗಿ ಮಾಡ್ತಿದ್ದಾರೆ. ಆದ್ದರಿಂದ ನೀನು ಜಾಗರೂಕನಾಗಿದ್ದು 2ನೇ ಅಧ್ಯಾಯ 1ನೇ ವಚನದಲ್ಲಿ ನೀನಾದರೂ ಸ್ವಸ್ಥ ಬೋಧನೆಗೆ ಅನುಗುಣವಾಗಿ ಉಪದೇಶ ಮಾಡು ಎಂಬುದಾಗಿ ಹೇಳಿ, ಆ ಒಂದು ಕಾಲಕ್ಕೆ ತಕ್ಕಂತೆ ಆಗಿನ ಒಂದು ಸಮಯಕ್ಕೆಯೂ ಸಹ ಪೌಲನು ಹೇಳುವಂಥದ್ದು, ನಿನ್ನ ಜನರನ್ನು ಭಕ್ತಿವಂತರನ್ನಾಗಿ ಮಾಡು. 2ನೇ ಅಧ್ಯಾಯ 12 ಮತ್ತು 13ನೇ ವಚನದಲ್ಲಿ ಹೀಗೆ ಹೇಳ್ತಾನೆ, ನಾವು ಭಕ್ತಿಹೀನತೆಯನ್ನು ಲೋಕದ ಆಶೆಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಲೋಕದಲ್ಲಿ ಸ್ವಸ್ಥಚಿತ್ತರಾಗಿ ನೀತಿವಂತರಾಗಿಯೂ ಭಕ್ತಿಯುಳ್ಳವರಾಗಿ ಬದುಕಬೇಕೆಂದು ಅದು ನಮಗೆ ಬೋಧಿಸುತ್ತದೆ. ಇಲ್ಲಿ ಒಂದು ವಿಚಾರವನ್ನು ಗಮನಿಸಬೇಕು. ಎಲ್ಲೂ ನೇರವಾಗಿ ಯೇಸು ಸ್ವಾಮಿಯನ್ನು ದೇವರು ಎಂಬುದಾಗಿ ಇಲ್ಲಿ ಕರೆಯುವಾಗ ಇಲ್ಲಿ ನೇರವಾಗಿ ಹೇಳ್ತಾನೆ, ನಮ್ಮ ಮಹಾದೇವರ
ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷ. ಈ ಆಂಗ್ಲ ಬೈಬಲಲ್ಲಿ ಸೆಕೆಂಡ್ ಕಮಿಂಗ್ ಎಂಬುದಾಗಿ ಹೇಳ್ತದೆ. ಎರಡನೇ ಸಾರಿ ಆತನು ಪ್ರತ್ಯಕ್ಷನಾಗ್ತಾನೆ, ಈ ಮಹಾದೇವರು ಬರ್ತಾನೆ, ಆ ದೇವರು ಯೇಸು ಸ್ವಾಮಿ, ಅದಕ್ಕಾಗಿ ನಾವೆಲ್ಲ ತಯಾರಾಗೋಣ ಎಂಬುದನ್ನು ಈ ತೀತನ ಒಂದು ಪತ್ರಿಕೆಯಲ್ಲಿ ಪೌಲನು ಹೇಳೋದನ್ನು ನೋಡ್ತೇವೆ. ಇದರಲ್ಲಿ ನನಗೆ ಕಂಡು ಬಂದಿದೆ, ಒಂದು ವೇಳೆ ಆಗಿನ ಕಾಲಕ್ಕೆ ಇದನ್ನು ಬರೆದಿದ್ದಾರಾ ಅಥವಾ ಈಗಿನ ಕಾಲಕ್ಕೆ ಬರೆದಿದ್ದಾರಾ ಅಂತ ನನಗೆ ಸ್ವಲ್ಪ ನನ್ನ ಮನಸ್ಸಲ್ಲಿ ಒಂದು ಯೋಚನೆ ಬಂತು. ಏಕೆಂದರೆ ಅಲ್ಲಿ ಹೇಳಿರ್ತಕ್ಕಂಥದ್ದು ಎಷ್ಟೋ ಕೆಲವೊಂದು ಸಂದರ್ಭಗಳಲ್ಲಿ ಇಲ್ಲಿ ಈಗಿನ ಕಾಲಕ್ಕೆ ಅನ್ವಯವಾಗುತ್ತೆ. ಖಂಡಿತವಾಗ್ಲೂ ಈ ವಚನಗಳನ್ನು ಓದಿ ನಮ್ಮ ಸಭೆಗಳಿಗೆ ನಾವು ಒಳ್ಳೆಯ ರೀತಿಯಾದ ನ್ಯಾಯವನ್ನು ಮಾಡೋಣ. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಂಡು ನಾವು ಮುಂದಿನ ಪುಸ್ತಕಕ್ಕೆ ಹೋಗೋಣ. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳಿ. ವೆಲ್ಕಮ್ ಬ್ಯಾಕ್ ಪ್ರಿಯ ವೀಕ್ಷಕರೇ. ಕೆಲವು ದಿನಗಳ ಹಿಂದೆ ಕೆಲವು ಯೋನಸ್ತ್ರ ಕೇಳಿದೆ, ಆದಿಕಾಂಡದಲ್ಲಿ ಏನಿದೆ? ಸೃಷ್ಟಿ ಇದೆ ಪಾಸ್ಟ್ರೆ ಅಂದರು. ಕೀರ್ತನೆಯಲ್ಲಿ ಏನಿದೆ? ಈ ರೀತಿ ದಾವೀದನು ಬರೆದಿದ್ದಾನೆ ಅಂದರು. ಕೆಲವೊಂದು ಪುಸ್ತಕಗಳಿಗೆ ನಾನು ದಿಢೀರಂತ ಕೇಳಿದಾಗ ಮಾಹಿತಿ ಇರಲಿಲ್ಲ. ಅದಕ್ಕಾಗಿಯೇ ನಾವು ಈ ಒಂದು ಚರ್ಚೆಯನ್ನು ಇಟ್ಕೊಂಡಿದ್ದೀನಿ. ಈ ಚರ್ಚೆಯನ್ನು ಗಮನಿಸಿ ದೇವರ ವಾಕ್ಯ ಏನು ಹೇಳುತ್ತೆ ಅಂತ ನಾವು ಕಂಡುಕೊಳ್ಳೋಣ. ಬೋಧಕರೇ, ಇವತ್ತು ನಾವು ಈ ಭಾಗದಲ್ಲಿ ಯಾವ ಪುಸ್ತಕದ ಬಗ್ಗೆ ಮಾತನಾಡಕ್ಕೆ ಹೋಗ್ತಾ ಇದ್ದೀವಿ? ಈಗ ಹೊಸ ಒಡಂಬಡಿಕೆಯಲ್ಲಿ ಒಂದು ಸಣ್ಣ ಪುಸ್ತಕ ಫಿಲೋಮನ್. ಫಿಲೋಮನ್ ಒಬ್ಬ ಸಾಮಾನ್ಯ ಸದಸ್ಯ, ಇದ್ದುಳ್ಳವನು, ಭಕ್ತಿವಂತ ಮತ್ತು ಸೇವೆಗಾಗಿ ಪ್ರೋತ್ಸಾಹ ನೀಡುವಂಥವನು. ಇವನನ್ನು ಉದ್ದೇಶಿಸಿ ಪೌಲನು ಈ ಪತ್ರಿಕೆಯನ್ನು ಬರೀತಾ ಇದ್ದಾನೆ. ಕೊಲೋಸೆಯಲ್ಲಿ ಈ ಸಂದರ್ಭ ನಡೆದಿದೆ, ಆ ವ್ಯಕ್ತಿ ಅಲ್ಲಿರ್ಬೋದು ಅಂತ. ಫಿಲೋಮನ್ ಈ ಸಂದರ್ಭದಲ್ಲಿ ಕೊಲೋಸೆಯಲ್ಲಿ ಇದ್ದಿರಬಹುದು ಅಂತ ಊಹಿಸ್ತಾರೆ. ಇವನಿಗೆ ಈ ವಿಷಯವನ್ನು ಪೌಲನು ಬರೆಯೋದರಲ್ಲಿ ಎರಡು ವಿಷಯಗಳಿದೆ. ಮೊದಲನೇದಾಗಿ ಇವರೆಲ್ಲರನ್ನ ಭಕ್ತಿಯಲ್ಲಿ ಪ್ರೇರೇಪಣೆ ಮಾಡುವಂಥದ್ದು. ಯಾಕೆಂದರೆ ಈತನ ಮನೆಯಲ್ಲಿಯೇ ಅಲ್ಲಿಯ ಸಭೆ ಕೂಡುತ್ತಿದ್ದಿರಬಹುದು. ಎರಡನೇದಾಗಿ ಸಾಮಾಜಿಕವಾದ ಕೆಲವೊಂದು ನೇಮ ನಿತ್ಯಗಳಿರ್ತದೆ, ಇವುಗಳ ಪಾಲನೆ ತನಗೂ ಎಷ್ಟು ಮುಖ್ಯ, ಇತರರಿಗೂ ಎಷ್ಟು ಮುಖ್ಯ ಅಂತ ಒಬ್ಬ ತನ್ನ ಫಿಲೋಮೆನನ ಆಳಿನ ಬಗ್ಗೆ ಪೌಲನು ಬರೀತಾನೆ. ಹೇಳಿ ಬೋಧಕರೇ. ಇಲ್ಲಿ ಫಿಲೋಮಿನನ ವಿಚಾರದಲ್ಲಿ ಗಮನಿಸುವಾಗ ಅವನೊಬ್ಬ ಯಜಮಾನ, ಇವನೊಟ್ಟಿಗೆ ಕೆಲಸ ಮಾಡ್ತಿದ್ದಂಥ ಒನೆಸಿಫರಸ್ ಎನ್ನುವಂಥ ಗುಲಾಮ ಇವನ ಕೈ ಕೆಳಗಡೆ ಕೆಲಸ ಮಾಡ್ತಿದ್ದ. ಚರಿತ್ರೆಯನ್ನು ಓದುವಾಗ ಮತ್ತು ಪೌಲನ ಈ ಪತ್ರಿಕೆಯನ್ನೇ ನಾವು ಗಮನಿಸುವಾಗ ಫಿಲೋಮಿನ್ ಎಂಬುವನು ಕೊಲೋಸೆ ಪ್ರಾಂತ್ಯದಲ್ಲಿ ಒಬ್ಬ ಸಭೆಯ ಸಭಿಕನಾಗಿ, ಪೌಲನು ಅಲ್ಲಿ ಹೋಗದೆಯೇ ಈ ಒಂದು ಸಭೆಯನ್ನು ಸ್ಥಾಪಿಸಿದಂಥ ವಿಚಾರವನ್ನು ನಾವು ಗಮನಿಸ್ತೇವೆ. ನಿನ್ನನ್ನು ನೋಡದೆ ಹೋದರೂ ನಿನ್ನ ವಿಚಾರವಾಗಿ ನಾನು ಕೇಳಿದ್ದೇನಪ್ಪ, ಈ ನಿನ್ನ ಗುಲಾಮನು ಏನೋ ನಿನ್ನಿಂದ ಕದ್ದು ಕಳ್ಳನಾಗಿ ಓಡಿ ಹೋಗ್ಬಿಟ್ಟ. ರೋಮ್ ಪ್ರಾಂತ್ಯದಲ್ಲಿ ಈ ಒನಸಿಫರಸನ್ನು ನಾನು ಭೇಟಿಯಾದ ನಂತರ ಅವನ ಮನ ಪರಿವರ್ತನೆಯಾಗಿ ಈಗ ಯೇಸು ಸ್ವಾಮಿಯ ಸೇವಕನಾಗಿದ್ದಾನೆ, ಯೇಸು ಸ್ವಾಮಿಗೆ ಗುಲಾಮನಾಗಿದ್ದಾನೆ. ಒಂದು ಸಮಯದಲ್ಲಿ ನಿನಗೆ ನಿಷ್ಪ್ರಯೋಜಕನಾಗಿರ್ಬೋದು, ಕಳ್ಳನು ನನಗೆ ಯಾವ ಪ್ರಯೋಜನ ಎಂಬುದಾಗಿ. ಆದರೆ ಈಗ ಈ ನನ್ನ ಮಗನಾದಂಥ ಒನೆಸಿಫರಸ್ ನನಗೂ ಪ್ರಯೋಜಕನಾಗಿದ್ದಾನೆ, ನಿನಗೂ ಪ್ರಯೋಜನಾಗಿದ್ದಾನೆ, ನನ್ನೊಡನೆ ಇರಬೇಕಂತ ಆಶಿಸ್ತಿದ್ದಾನೆ. ಆದರೆ ನಿನ್ನ ಒಂದು ಆದೇಶವಿಲ್ಲದೆ, ನಿನ್ನ ಒಂದು ಜ್ಞಾನವಿಲ್ಲದೆ ನಾನು ಈ ರೀತಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಈತನನ್ನು ಮತ್ತೆ ನೀನು ಅಂಗೀಕರಿಸು ಎಂಬುದಾಗಿ ಈ ಒಂದು ದಾಸನ ವಿಚಾರವಾಗಿ ಅವನಿಗೊಂದು ರೆಕಮೆಂಡೇಶನ್ ರೀತಿಯಲ್ಲಿ ಫಿಲೋಮನಿಗೆ ಬರೆದಿರುವಂಥ ಒಂದು ಪತ್ರ ಇದು. ಈ ಪುಸ್ತಕದಲ್ಲಿ ಮುಖ್ಯವಾಗಿರ್ತಕ್ಕಂಥ ಅಂಶ ಏನು ಬೋಧಕರೇ? ಈಗಾಗಲೇ ನಾವು ಪ್ರಸ್ತಾಪ ಮಾಡಿರುವ ಹಾಗೆ ವೈಯಕ್ತಿಕವಾದಂಥ ಒಂದು ಪತ್ರ ಇದು. ಪೌಲನು ಆಯಾ ಸಭೆಗಳಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸದಸ್ಯರ ಮೇಲೆ, ಅದರಲ್ಲೂ ವಿಶೇಷವಾಗಿ ಈ ಎಲ್ಲಿ ಜನರೆಲ್ಲರೂ ಕೂಡಿ ದೇವರನ್ನು ಆರಾಧಿಸಲಿಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾರೆ ಅಂಥವರನ್ನು ನಿಜವಾಗಲೂ ಬಲಪಡಿಸಿ
ಅವರಿಗೆ ಉತ್ತೇಜನವನ್ನು ನೀಡಿ ಅವರು ಕ್ರೈಸ್ತ ನಂಬಿಕೆಯಲ್ಲಿ ಮುಂದುವರಿಯೋದಕ್ಕೋಸ್ಕರ ಬರೆದಂಥ ಈ ವಿಷಯಗಳು ನಮ್ಮ ಗಮನಕ್ಕೆ ಈ ಪುಸ್ತಕದಲ್ಲಿ ಬರ್ತವೆ. ಅಲ್ಲಿ ಒಂದು ಮುಖ್ಯವಾಗಿರ್ತಕ್ಕಂಥ ಅಂಶವನ್ನು ನಾನು ಎತ್ತಿ ತೋರಿಸ್ಬೇಕು ಅಂತ ಇಷ್ಟಪಡ್ತೇನೆ. ಪೌಲನು ಬರೆದಿರ್ತಕ್ಕಂಥ ಬೇರೆ ಬೇರೆ ಸಭೆಗಳಿಗೆ ಬರೆದಿರ್ತಕ್ಕಂಥ ಪತ್ರಿಕೆಗಳನ್ನು ನಾವು ತೆಗೆದುಕೊಂಡಾಗ ಪೌಲನು ಒಂದು ಸ್ಥಳಕ್ಕೆ ಹೋಗಿ ಒಂದು ಸಭೆಯನ್ನು ಸ್ಥಾಪನೆ ಮಾಡಿ ಆನಂತರ ಇನ್ನೊಂದು ಸಭೆಗೆ ಹೋಗ್ತಾ ಇದ್ದ. ಆದರೂ ಸಹ ಆ ಸಭೆಗಳಲ್ಲಿ ಆ ಒಂದು ಸಣ್ಣ ಪಯಣದಲ್ಲಿ ಯಾತ್ರೆಯಲ್ಲಿ ಅಲ್ಲಿರ್ತಕ್ಕಂಥ ತೊಂದರೆಗಳನ್ನು ಜ್ಞಾಪಕ ಮಾಡಿಕೊಂಡು ಆ ತೊಂದರೆಯನ್ನು ಯಾವ ರೀತಿ ಸರಿಪಡಿಸ್ಬೇಕು ಅಂತ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಂದು ಒಳ್ಳೆಯ ಜ್ಞಾಪಕ ಶಕ್ತಿಯಿಂದ ಅದನ್ನು ಬರೆದಿರ್ತಕ್ಕಂಥ ವಿಷಯ. ಈಗ ನಾವು ಎಷ್ಟೋ ಸಂದರ್ಭಗಳಲ್ಲಿ ಕೆಲವೊಂದು 2-3 ಸಭೆಗಳು ನಮ್ಮ ಕೆಳಗಡೆ ಇರ್ತಕ್ಕಂಥ ಇದರಲ್ಲಿ ನಾವು ಆ ಸಭೆಯಲ್ಲಿ ಏನು ತೊಂದರೆ ಆಗ್ತದೆ ಅಂತ ನಮಗೆ ಗೊತ್ತಾಗೋದಿಲ್ಲ ಒಂದೊಂದ್ಸರಿ, ಈ ಸಭೆಯಲ್ಲಿ ಏನಾಗ್ತಿದೆ ಅಂದರೆ. ಆದರೆ ಪೌಲನು ಎಲ್ಲ ಸಭೆಗಳಲ್ಲಿ ಆ ಸಭೆಗಳಲ್ಲಿ ಹಿರಿಕರ ತೊಂದರೆ, ಹಿರಿಕರಿಗೊಂದು ಲೆಟ್ರ್ ಬರಿ, ಈ ಸಭೆಯಲ್ಲಿ ಸದಸ್ಯರಿಗೊಂದು ತೊಂದರೆ, ಈ ರೀತಿಯಾಗಿ ಮಾಡು, ಆ ಸಭೆಯಲ್ಲಿ ಯೂದರ ಒಂದು ತೊಂದರೆ ಇದೆ. ಆ ಅಂಶ ತುಂಬ ಚೆನ್ನಾಗಿದೆ. ಅದು ಒಂಥರ ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ಒಂದು ಅಂಶ ಅಲ್ವೇ ಬದುಕರೆ? ಹೌದು. ಇದು ಕ್ರಿಸ್ತನಲ್ಲಿ ಇರ್ತಕ್ಕಂಥ ಜನರು ಯಾವ ರೀತಿ ಕಾಳಜಿಯಿಂದ ಇರ್ತಾರೆ ಅನ್ನೋದನ್ನು ಇದು ತೋರಿಸ್ತದೆ. ಮತ್ತು ಒಬ್ಬರಿಗೊಬ್ಬರು ಯಾವ ರೀತಿ ಉತ್ತೇಜನವನ್ನು ಕೊಡಬೇಕು ಅನ್ನೋದನ್ನು ಕೂಡ ಇದು ತೋರಿಸ್ತದೆ. ಮತ್ತು ಕೊನೆಯ ಕಾಲದಲ್ಲಿ ಇನ್ನೊಂದು ಪತ್ರಿಕೆಯಲ್ಲಿ ಪೌಲನು ಹೇಳಿದ ಹಾಗೆ ನೀವು ಒಬ್ಬರೊಬ್ಬರ ಭಾರಗಳನ್ನು ಹೊತ್ತುಕೊಳ್ಳುವಂಥವರಾಗಬೇಕು ಮತ್ತು ನಿಮ್ಮಲ್ಲಿ ಇರ್ತಕ್ಕಂಥ ಸಮಾಜದ ನಿಯಮಗಳನ್ನು ಪ್ರತಿಯೊಬ್ಬರು ಗೌರವಿಸಬೇಕು ಅಂತ ಹೇಳ್ತಾರೆ. ಈಗ ಪೌಲನು ಫಿಲೋಮನ್ಗೆ ಓನ್ಸಿಮಸ್ ಬಗ್ಗೆ ಏನೋ ಹೇಳ್ಬೋದಾಗಿತ್ತು, ನಾನು ಇಟ್ಕೊಳ್ತೀನಿ ಅಂತ. ಆದರೆ ನಿನ್ನ ಅನುಮತಿ ಇಲ್ಲದೆ ನಾನು ಇಟ್ಕೊಳ್ಳಿಕ್ಕೆ ಒಲ್ಲೆ, ಅದಕ್ಕಾಗಿ ನಿನ್ನ ಕಳಿಸ್ತಾ ಇದ್ದೇನೆ, ನೀನು ಅವನನ್ನು ಸ್ವೀಕರಿಸು ಅಂತ ಹೇಳ್ತಾನೆ. ಅಂತಂದರೆ ಒಬ್ಬ ಕೀಳ್ಮಟ್ಟದ ವ್ಯಕ್ತಿಯನ್ನು ಕೂಡ ಈತನು ಗೌರವಿಸಿ ಆದರಣೆಯಿಂದ ಆತನನ್ನು ಕ್ರಿಸ್ತ ನಂಬಿಕೆಯಲ್ಲಿ ತನ್ನ ಜೊತೆ ಸಹೋದರ ಅಂತ ಆತನನ್ನು ನೋಡ್ದ. ಸಹ ಉದ್ಯೋಗಿಗಳೇ, ಈ ಮುಖ್ಯವಾಗಿರ್ತಕ್ಕಂಥ ಅಂಶವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿ. ಒಂದು ಸಣ್ಣ ಪ್ರಾರ್ಥನೆಯೊಂದಿಗೆ ನಮ್ಮ ಚರ್ಚೆಯನ್ನು ಮುಕ್ತಾಯ ಮಾಡೋಣ. ಬೋಧಕರಾದ ಪೀಟರ್ ಅವರೇ ದಯವಿಟ್ಟು ಪ್ರಾರ್ಥನೆ ಮಾಡಿ. ಪರಿಶುದ್ಧ ತಂದೆಯೇ, ನಿನ್ನಲ್ಲಿ ನಂಬಿಕೆಯನ್ನು ಯೇಸು ಸ್ವಾಮಿಯವರ ಮೂಲಕವಾಗಿ ಇಟ್ಟವರಾದಂಥ ನಾವು ನಂಬಿ ರಕ್ಷಣೆ ಹೊಂದಿದ್ದೇವೆ ಎಂದು ನಮ್ಮ ಚಿತ್ತಕ್ಕನುಗುಣವಾಗಿ ಜೀವಿಸದೆ ಯಾವಾಗಲೂ ನಿನಗೆ ವಿಧೇಯರಾಗಿ ಸದ್ಗುಣ ಹೊಂದಿದಂಥವರನ್ನಾಗಿ ನಮ್ಮನ್ನು ಮಾಡು. ಸತ್ಕ್ರಿಯೆಗಳಲ್ಲಿ ತೊಡಗಿಸು. ಆತ್ಮನ ಬಲವನ್ನು ನಮಗೆ ನೀಡಿ ಕಾಯ್ದು ಕಾಪಾಡು. ನಮ್ಮ ಸದಸ್ಯರನ್ನು ಕೂಡ ನೀನು ಇಂದು ಆಶೀರ್ವದಿಸು. ವೀಕ್ಷಿಸುವ ಪ್ರತಿಯೊಬ್ಬ ಬಾಂಧವರನ್ನು ಮಂಗಳ ಮಾಡೆಂದು ಯೇಸುಸ್ವಾಮಿಯವರ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇನೆ. ಆಮೆನ್. ಆಮೆನ್. ಧನ್ಯವಾದ ಬೋಧಕರೇ. ನಮಸ್ಕಾರ. ಧನ್ಯವಾದ. ಎಲ್ಲ ಸಭೆಗಳಲ್ಲೂ ತೊಂದರೆ ಇದೆ, ಆದರೆ ನೀವು ಆ ತೊಂದರೆಗಳನ್ನು ದಾಟಿ ಯೇಸು ಕ್ರಿಸ್ತನನ್ನು ಒಂದು ಉದಾಹರಣೆಯಾಗಿಟ್ಟು ನಿಮ್ಮ ಸೇವೆಯನ್ನು ಮುಂದುವರಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.